ವಿರಾಮದ ನಂತರ ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಬೆಂಗಳೂರಿನಿಂದ ರಾಜೇಶ್ ಅಂತ ಕರೆ ಮಾಡಿದ್ದಾರೆ. ರಾಜೇಶ್ ಹೇಳಿ ರಾಜೇಶ್, ಏನು ಸಮಸ್ಯೆ ಇದೆ ನಿಮಗೆ? ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್ ಮಾತಾಡಿ. ಮೇಡಮ್ ಇದ್ದಾರೆ, ಮಾತಾಡಿ ಮೇಡಮ್. ಹೇಳಿ ಏನು ಸಮಸ್ಯೆ ಅಂತ. ಮೇಡಮ್ ನನಗೆ 24 ವರ್ಷ ವಯಸ್ಸು. ನಾನು ಫಸ್ಟು ಅಸ್ತಮೇತನ ಆಗ್ತಾ ಇತ್ತು ಅವಾಗ. ಈಗ ಮದುವೆ ಆಗಿದ್ದೀನಿ, ಏನು ಪ್ರಾಬ್ಲಮ್ ಏನಿಲ್ವಾ? ಮದುವೆ ಆಗಿದೆಯಾ ಆಗಬೇಕಾಗಿದೆಯಾ? ಆಗಿದೆ. ಈಗೇನು ಪ್ರಾಬ್ಲಮ್ ಇಲ್ವಲ್ಲ ನಿಮಗೆ? ಅಲ್ಲ, ಈಗ ಜಸ್ಟ್ ಒಂದು 1.5 ಮಂತ್ ಆಗಿದೆ ಅಷ್ಟೇ. ಹಾಂ, ಅದರಿಂದ ಏನೋ ಪ್ರಾಬ್ಲಮ್ ಆಗ್ತದೆ? ಇಲ್ಲ, ಏನು ಪ್ರಾಬ್ಲಮ್. ಈಗ ತಾನೇ ಇನ್ನೂ ಒಬ್ರಿಗೆ ಅದೇ ಥರ ಪ್ರಶ್ನೆಗೆ ಉತ್ತರ ಹೇಳಿದ್ನಲ್ಲ, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಅಂತ. ನೀವು ಮನಸ್ಸಿನ ಆತಂಕ ಮಾಡ್ಕೊಳ್ಳೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ವಿನಃ ಅದು ಆತಂಕ ಬಿಟ್ಟರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಓಕೆ ಮೇಡಮ್, ಧಾರವಾಡದಿಂದ ಒಂದು ವಿಶೇಷವಾದ ಪತ್ರ ಬಂದಿದೆ. ಇವರು ಒಂದು ವಿಶೇಷವಾದ ಸಮಸ್ಯೆಗಳನ್ನ ಕೇಳ್ಕೊಂಡಿದ್ದಾರೆ. 2005ರಲ್ಲಿ ಮದುವೆ ಆಗಿದೆ, ಈಗ 2 ಹೆಣ್ಮಕ್ಳಾಗಿವೆ ನನಗೆ ಮತ್ತೊಂದು ಗಂಡು ಮಗು ವಂಶೋದ್ಧಾರಕ್ಕೆ ಬೇಕು. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. 2 ಅಂದರೆ ಟ್ವಿನ್ಸ್ ಗಂಡು ಮಕ್ಕಳು ಆಗಬೇಕು ಅಂದರೆ ಯಾವ ರೀತಿ ಲೈಂಗಿಕ ಸಂಪರ್ಕವನ್ನು ಮಾಡಬೇಕು, ಒಂದೇ ಗಂಡು ಮಗು ಆಗಬೇಕು ಅಂದರೆ ಯಾವ ವಿಧಾನ ಅನುಸರಿಸಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅದು ನನಗೆ ಗೊತ್ತಿದ್ರೆ ಎಲ್ರಿಗೂ ಹೇಳೇ ಬಿಡ್ತಾ ಇದ್ದೆ. ಅಲ್ಲ, ಎಷ್ಟೊಂದು ಸರ್ತಿ ನಮ್ಮ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ನಾವು ಮಾತಾಡಿದ್ದೀವಿ. ಅದು ಖಂಡಿತ ಯಾರ ಕೈಯಲ್ಲೂ ಇಲ್ಲ ಅಂತ ಅದನ್ನೇ, ಅದು ನಮ್ಮ ಕೈಯಲ್ಲಿ ಇಲ್ಲ. ಅದಕ್ಕೋಸ್ಕರವಾಗಿ ಮೊದಲಿಂದ ಸರಿಯಾದ ಒಂದು ಮಾನಸಿಕ ತಯಾರಿ ಮಾಡಿ 1 ಅಥವಾ 2 ಮಕ್ಕಳು ಯಾರಾದರೂ ಆಗಲಿ, ಗಂಡು ಮಗು ಆಗಲಿ ಹೆಣ್ಣು ಮಗು ಆಗಲಿ, ಇಬ್ಬರನ್ನೂ ಸಮಾನವಾಗಿ ಸ್ವೀಕರಿಸ್ತೀವಿ, ಇಬ್ಬರನ್ನೂ ಒಂದೇ ರೀತಿ ಬೆಳೆಸ್ತೀವಿ ಅನ್ನೋದು ಒಂದೇ ಮೊದಲಿಂದ ಮಾನಸಿಕ ತಯಾರಿ ಆ ಥರ ಮಾಡ್ಕೊಂಡ್ಬಿಟ್ರೆ ಈ ರೀತಿ ಪ್ರಶ್ನೆಗಳೇ ಬರೋದಿಲ್ಲ. ಮತ್ತು ಇದು ಯಾವುದೇ ರೀತಿನಲ್ಲೂ ಕೂಡ ಅದು ಆ ಕ್ಯಾಲೆಂಡರ್ ಈ ಕ್ಯಾಲೆಂಡರ್ ಇವ್ರು ಹೇಳೋದು ಅವ್ರು ಹೇಳೋದು ಜ್ಯೋತಿಷ್ಯ ಕೇಳೋದು ಯಾವುದು ಕೂಡ 100ಕ್ಕೆ 100 ಯಾವುದು ಅಂತನೂ ಆಗೋದಿಲ್ಲ ಅದನ್ನು. ಮತ್ತು ಇದನ್ನು ಯಾವುದೇ ರೀತಿಯಲ್ಲಿ ನಾವು ಅದನ್ನು ಕಂಡುಹಿಡಿಯೋಕ್ಕೂ ಸಾಧ್ಯ ಇಲ್ಲ. ಯಾರೋ ಒಂದು ಸ್ಕ್ಯಾನಿಂಗಲ್ಲಾಗಲಿ ಯಾವುದೇ ಕಾರಣದಲ್ಲೂ ಕೂಡ ಮಗುವಿನ ಲಿಂಗನ ಯಾವುದು ಅಂತ ಹೇಳೋದು ಇಲ್ಲ, ಮಾಡೋದು ಇಲ್ಲ, ಮತ್ತು ಆ ಥರ ಮಾಡೋಕ್ಕೆ ಸಾಧ್ಯನೂ ಇಲ್ಲ. ಅದರಿಂದ ಇನ್ನೊಂದು ಮಗು ಬೇಕು ಅಂದರೆ ಒಂದು ಪ್ರಯತ್ನ ಮಾಡ್ಬೋದು, ಚಾನ್ಸ್ ತೊಗೊಳ್ಬೋದು ಅಷ್ಟೇ ವಿನಃ ಅದು ಗಂಡು ಮಗುನೇ ಆಗುತ್ತಾ ಹೆಣ್ಣು ಮಗುನೇ ಆಗುತ್ತೆ, ಅವಳಿ ಜವಳಿ ಆಗುತ್ತೆ ಅಥವಾ ಒಂದು ಮಗು ಆಗುತ್ತೆ ಅಂತಕ್ಕಂಥದ್ದು ಕೂಡ ಪ್ರೆಡಿಕ್ಟ್ ಅದು ಸಾಂಪ್ರದಾಯಿಕವಾಗಿ ಅಷ್ಟೊಂದು ವರ್ಷದಿಂದ ಒಂದು ಎಲ್ಲೋ ಮನಸ್ಸಿನ ಆಳದಲ್ಲಿ ಒಂದು ಆಸೆ ಇರುತ್ತೆ ಒಂದು ಗಂಡು ಮಗು ಆಗಬೇಕು ಅಂತ. ಆದರೆ ಸಂತೋಷ ಆಗದೆ ಇದ್ರು ಏನು ಹೆಣ್ಮಕ್ಳು ಯಾವುದಕ್ಕೂ ಇವಾಗ ಏನು ಕಡಿಮೆ ಇಲ್ಲ, ಎಲ್ಲ ರೀತಿ ಎಲ್ಲ ಕ್ಷೇತ್ರದಲ್ಲೂ ಮುಂದೆ ಬಂದೇ ಬರ್ತಾರೆ. ಅದರಿಂದ ಭಾವನೆಯಿಂದನೇ ಹೊರಗೆ ಬರಬೇಕಾಗ್ತದೆ. ಬಾಗಲಕೋಟೆಯಿಂದ ಸತೀಶ್ ಅಂತ ಕರೆ ಮಾಡಿದ್ದಾರೆ. ಸತೀಶ್ ಮಾತಾಡಿ, ಏನು ಸಮಸ್ಯೆ ಇದೆ ಹೇಳಿ. ಹಲೋ, ಹೇಳಿ ಸತೀಶ್. ಅದೇ ಸರ್, ಅದೇ ಅಸ್ತಮೈದನ ಮಾಡ್ಕೊಂತ ಇದ್ವಿ ಭಾಳ ದಿವಸದಿಂದ. ಅದು ಬಿಡಕ್ಕಾಗ್ತಾ ಇಲ್ಲ, ಬೇಸಿನ ಮಾಡಿರೋದ್ರ ಬಿಡಕ್ಕಾಗ್ತಾ ಇಲ್ಲ. ಅದಕ್ಕೆ ನೀವು ಚಿಕಿತ್ಸೆ ತಗೊಳ್ಬೇಕಾಗತ್ತೆ. ಅದಕ್ಕೋಸ್ಕರವಾಗೇನೆ ಇದು ಚಟವಾದಾಗ ಅದು ನೀವು ಬೇರೆ ಯಾವುದೇ ಚಟದ ಥರ ಇದೂ ಒಂದು ಚಟವಾಗಿ ಮಾರ್ಪಾಡಾಗಿರುತ್ತೆ. ಒಂದು ಮಾನಸಿಕ ತಜ್ಞರ ಹತ್ರ ಅಥವಾ ಲೈಂಗಿಕ ತಜ್ಞರ ಹತ್ರ ಬಂದು ಒಂದ್ಸಲ ನೀವು ಪರೀಕ್ಷೆ ಮಾಡಿಸ್ಕೊಳ್ಳಿ. ಅದಕ್ಕೂ ಕೂಡ ಚಟನ ಬಿಡಿಸೋ ರೀತಿಯಲ್ಲಿ ಇದಕ್ಕೂ ಕೂಡ ಒಂದು ಆಪ್ತ ಸಮಾಲೋಚನೆ ಮಾಡಿ ಒಂದು ಕೆಲವು ಔಷಧಿಗಳನ್ನು ಕೊಟ್ಟು ಅದನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೂ ಟ್ರೀಟ್ಮೆಂಟ್ ಅಂದರೆ ಔಷಧಿ ಮುಖಾಂತರ ಅದನ್ನು ಕೂಡ ಟ್ರೀಟ್ಮೆಂಟ್, ಅದನ್ನು ಒಂದು ಅಡಿಕ್ಷನ್ ಥರನೇ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಓಕೆ, ಇನ್ನು ಹುಬ್ಬಳ್ಳಿಯಿಂದ ಸತೀಶ್ ಅಂತ ಕರೆ ಮಾಡಿದ್ದಾರೆ. ಸತೀಶ್ ಹೇಳಿ. ಮಾತಾಡಿ ಸತೀಶ್. ಮೇಡಮ್ ಜೊತೆ ಮಾತಾಡಬೇಕು. ಮಾತಾಡಿ, ಮೇಡಮ್ ಇದ್ದಾರೆ, ಮಾತಾಡಿ. ಹೇಳಿ ಸತೀಶ್ ಅವರೇ. ಮೇಡಮ್ ಅವರೇ, ಹೇಳಿ. ಲೈಂಗಿಕ ಜಾಸ್ತಿ ಹೆಚ್ಚು ಸಮಯ ಆಗಲಿ ಅಂತ ಒಂದು ಸ್ಪ್ರೇ ಯೂಸ್ ಮಾಡ್ತಾರೆ. ಸ್ವಲ್ಪ ಕ್ಲಿಯರ್ ಆಗಿ ಜೋರಾಗಿ ಮಾತಾಡ್ಬೋದಾ? ಹಲೋ, ಹೇಳಿ. ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತೆ. ಲೈಂಗಿಕ ಕ್ರಿಯೆ ಜಾಸ್ತಿ ಹೆಚ್ಚಿಗೆ ಟೈಮ್ ಆಗ್ಲಿ ಅಂತಂದು ಈಗ ಸ್ಪ್ರೇ ಅಂತ ಯೂಸ್ ಮಾಡ್ತಾರೆ ಶಿಶ್ನಕ್ಕೆ. ಅದನ್ನ ಮಾಡೋದ್ರಿಂದ ಏನಾದ್ರು ಚರ್ಮ ರೋಗ ಏನಾದ್ರು ಇದಾಗಬಹುದು ಶಿಶ್ನಕ್ಕೆ? ಅದರಿಂದ ಅದೇ ಕೆಲವು ಸಲ ಈ ಶೀಘ್ರ ಸ್ಖಲನದ ತೊಂದರೆಗೆ ಇದು ಒಂದು ಲೋಕಲ್ ಅನೆಸ್ಥೆಟಿಕ್ ಸ್ಪ್ರೇಗಳು ಮಾರ್ಕೆಟ್ನಲ್ಲಿ ಸಿಗತ್ತೆ. ಅದನ್ನು ಸ್ಪ್ರೇ ಯೂಸ್ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಆ ಸಂವೇದನೆ ಕಡಿಮೆ ಆಗೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ ಕೆಲವರಲ್ಲಿ ಸ್ಖಲನ ಆಗೋದು. ಅದರಿಂದ ನಿಮ್ಗೆ ಉಪಯೋಗ ಆದರೆ ಉಪಯೋಗಿಸ್ಕೋಬೋದು ಅದನ್ನು. ಆದರೆ ಪದೇ ಪದೇ ಬಹಳಷ್ಟು ಸಲ ಉಪಯೋಗಿಸೋದ್ರಿಂದ ಸ್ವಲ್ಪ ಸ್ಕಿನ್ಗೆ ಎಲ್ಲ ಒಂದು ಅಲರ್ಜಿ ಥರ ಸೆನ್ಸಿಟೈಸ್ ಆಗೋ ಥರ ಕೆಲವ್ರಿಗಾದರೆ ಅದನ್ನು ಉಪಯೋಗಿಸ್ಬಾರ್ದು ಅಷ್ಟೇ ಅದನ್ನು. ಓಕೆ, ಇನ್ನು ಹೊಸಪೇಟೆಯಿಂದ ವೆಂಕೋಬ್ ಅಂತ ಕರೆ ಮಾಡಿದ್ದಾರೆ. ವೆಂಕೋಬ್ ಮಾತಾಡಿ. ವೆಂಕೋಬ್, ಏನು ಸಮಸ್ಯೆ ಇದೆ ಹೇಳಿ. ಹಲೋ, ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಸರ್ ನಮಗೆ ಈಗ ಆಯ್ತು ಸರ್, ಈಗ ನಮಗೆ 5 ಗಂಡು ಮಕ್ಕಳು ಸರ್. 5 ಗಂಡು ಮಕ್ಕಳು, ಅದು ಆಗೋದಿಲ್ಲ, ಆಗೇ ಇಲ್ಲ ಸರ್. ಹೆಣ್ಣಾಗೋ ಸಂಭವ ಇದೆ. ಓಕೆ, ಇದಕ್ಕಾಗಿ ಈಗ ತಾನೇ ಒಂದು ಇದೇ ತರದೊಂದು ಉತ್ತರ 5 ಗಂಡು ಮಕ್ಕಳು ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಆದ್ರೆ ಹೆಣ್ಮಗು ಬೇಕು ಅಂತ ಇಷ್ಟಪಡ್ತಾ ಇರೋದು ಒಂದು ಅದು ಒಂದು ಸಂತೋಷದ ಸಂಗತಿ. ನಮ್ಗೆ ಹೆಣ್ಣು ಮಗು ಬಯಸಿ ಬೇಕಾಗಿರೋಂಥ ಹೆಣ್ಮಗು ಅಂದ್ರೆ ಬಹಳ ನಿಜವಾಗ್ಲೂ ಅವ್ರ ಮನೇಲಿ ಒಂದು ಹೆಣ್ಮಗು ಜನಿಸ್ಬೇಕು, ಅವರು ಬಹಳ ಇಷ್ಟಪಟ್ಟು ಮಾಡೋವಂಥದ್ದು.
ಆದರೆ ಅದನ್ನು ಪ್ರಯತ್ನ ಮಾಡಬೇಕಷ್ಟೇ ವಿನಃ ಇದೇ ರೀತಿ ಮಾಡೋಕ್ಕೆ ನಾವು ಹೇಗೆ ಗಂಡು ಮಗು ಬೇಕೇ ಬೇಕು ಅಂದರೆ ಮಾಡ್ಕೊಳ್ಳೋಕ್ಕಾಗಲ್ವೋ ಅದೇ ರೀತಿ ಹೆಣ್ಮಗುನೂ ಇಂಥದ್ದೇ ಬೇಕು ಅಂದರೆ ನಾವು ಮಾಡೋಕ್ಕಾಗಲ್ಲ. ಆದರೆ ಪ್ರಯತ್ನ ಮಾಡೋದ್ರೊಳಗೆ ಈಗ ಆಲ್ರೆಡಿ 5 ಜನ ಮಕ್ಕಳಿದ್ದಾರೆ. ನಾನು ಅದೇ ಹೇಳ್ತಾ ಇದ್ದೆ, ಈಗಾಗಲೇ ನಾವಿಬ್ರು ನಮಗಿಬ್ರು ಅಂತ ಇದ್ದಿದ್ದು, ಇವಾಗ ಕೇವಲ ಮನೆಗೊಂದು ಮಗು ಸಾಕು ಅಂತ ಪರಿಸ್ಥಿತಿ ಬಂದಿರೋದ್ರಿಂದ ಮತ್ತೊಂದು ಪ್ರಯತ್ನ 5 ಜನ ಗಂಡು ಮಕ್ಕಳು ಇರ್ತಕ್ಕಂಥದ್ದು ಇದರಲ್ಲೇ ತೃಪ್ತಿ ಪಟ್ಕೊಳ್ಳೋದು ಒಳ್ಳೇದು ಅಂತ ಅನಿಸ್ತಕ್ಕಂಥದ್ದು. ಇನ್ನು ಬೆಂಗಳೂರಿನಿಂದ ದತ್ತು ತಗೋಬಹುದು. ಹೌದು, ಖಂಡಿತ ಬೇಕು ಅಂತ ಇದೆ ಅಷ್ಟು ನಮ್ಗೆ ಇಂಥದೇ ಮಗು ಬೇಕು ಅಂದಾಗ ಖಂಡಿತ ಇನ್ನೊಂದು ಮಗುಗೆ ಜೀವನ ಕೊಟ್ಟಂಗಾಗುತ್ತೆ. ತುಂಬಾ ಒಳ್ಳೆ ಇವ್ರಿಗೂ ಒಂದು ಒಳ್ಳೆ ಸಂತೋಷ ಸಿಗತ್ತೆ, ಆ ಮಗುಗೂ ಒಂದು ಜೀವನ ಸಿಗತ್ತೆ. ಖಂಡಿತ ಹೆಣ್ಮಗು ಗಂಡು ಮಗು ಬೇಕು ಅನ್ನೋರು ಒಂದು ಗಂಡು ಮಗು ದತ್ತು ತಗೋಬಹುದು, ಅಥವಾ ಹೆಣ್ಮಗು ಬೇಕು ಅನ್ನೋರು ಒಂದು ಹೆಣ್ಮಗುನ ದತ್ತು ತಗೋಬಹುದು. ಅದು ಇನ್ನೂ ಹೆಚ್ಚಿನ ಖುಷಿ ಕೊಡುತ್ತೆ. ಓಕೆ, ಮತ್ತೊಂದು ಪತ್ರ, ಊರು ಮತ್ತು ಹೆಸರು ಬೇಡ ಅಂತ ಹೇಳ್ಕೊಂಡಿದ್ದಾರೆ. ನಮಗೀಗ ಮದುವೆಯಾಗಿ 8 ವರ್ಷ ಆಯಿತು. ನನ್ನ ವಯಸ್ಸು 40 ಮತ್ತು ನನ್ನ ಹೆಂಡತಿ ವಯಸ್ಸು 34. ನಮ್ಮಿಬ್ಬರಿಗೂ ಸಂಭೋಗದಲ್ಲಿ ಆಸಕ್ತಿ ಇದೆ ಮತ್ತು ಇಬ್ಬರ ನಡುವೆ ಹೊಂದಾಣಿಕೆಯೂ ಚೆನ್ನಾಗಿದೆ. ಆದರೆ ನಮಗೆ ಶೀಘ್ರಸ್ಖಲನದ ಸಮಸ್ಯೆ ಕಾಡ್ತಾ ಇದೆ. ಸಂಭೋಗ ಪೂರ್ವ ಯಾವುದೇ ಲೈಂಗಿಕ ಕ್ರಿಯೆ ಮಾಡದೆ ಸಂಭೋಗ ಮಾಡಿದ್ರೆ ಸ್ವಲ್ಪ ಸಮಯದ ತನಕ ನಾವು ಸಂಭೋಗ ಕ್ರಿಯೆಯಲ್ಲಿ ತೊಡಗ್ತೀವಿ. ಆದರೆ ಸಂಭೋಗ ಪೂರ್ವ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ರೆ ಮಾತ್ರ ಯೋನಿಯನ್ನು ಪ್ರವೇಶಿಸೋದಕ್ಕೆ ಮೊದಲೇ ನಮಗೆ ಸ್ಖಲನವಾಗುತ್ತೆ. ನಮ್ಮಿಬ್ಬರಿಗೂ ಕೂಡ ನಿರಾಸೆಯಾಗಿದೆ. ಇದಕ್ಕೇನಾದರೂ ಪರಿಹಾರ ಇದೆಯಾ ಅಂತ ಕೇಳ್ಕೊಂಡಿದ್ದಾರೆ. ಅಂದರೆ ಶೀಘ್ರಸ್ಖಲನದಕ್ಕೆ ಖಂಡಿತ ಅದಕ್ಕೆ ಪರಿಹಾರ ಇದ್ದೇ ಇದೆ. ಆದರೆ ಇವರು ಅದೇ ಮೊದಲಿನ ಚಟುವಟಿಕೆನ ಅವ್ರು ಮಾಡಲಿಲ್ಲ ಅಂತ ಹೇಳಿದರೆ ಅವರಿಗೆ ತೊಂದರೆ ಆಗಲ್ಲ, ಬಟ್ ವೈಫ್ಗೆ ತೊಂದರೆ ಆಗುತ್ತೆ. ಯಾಕಂದರೆ ಅವರಿಗೆ ಮೊದಲಿನ ಸ್ವಲ್ಪ ಅವರು ಉದ್ರೇಕದ ಹಂತ ತಲುಪಬೇಕಾದ್ರೆ ಮೊದಲಿನ ಚಟುವಟಿಕೆಗಳು ಒಂದು ಬಹಳ ಮುಖ್ಯವಾಗುತ್ತೆ. ಅವಾಗ ಅದರಿಂದ ಅವ್ರಿಗೆ ತೃಪ್ತಿ ಭಾವನೆ ಸಿಗೋಕ್ಕಾಗೋದಿಲ್ಲ. ಮತ್ತು ಎಷ್ಟೋ ಸಲ ನೋವಿನ ಸಂಭೋಗ, ನೋವು ಉರಿ ಬರೋ ಥರ ಆಗುತ್ತೆ. ಯಾಕಂದರೆ ಮೊದಲೇ ಅವರಲ್ಲಿ ಒಂದು ಸ್ರವಿಕೆ, ಯೋನಿ ಸ್ರವಿಕೆ ಅದೆಲ್ಲ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ. ಅವ್ರಿಗೆ ಉದ್ರೇಕ ಬರಲಿಲ್ಲ ಅಂತ ಹೇಳಿದರೆ ಅಂಥ ಸಮಯದಲ್ಲಿ ಅವರ ವೈಫಿಗೆ ತೊಂದರೆ ಆಗುತ್ತೆ. ಆವಾಗ ಖಂಡಿತವಾಗ್ಲೂ ಇಬ್ರಿಗೂ ತೃಪ್ತಿ ಭಾವನೆ ಇರಲ್ಲ. ಅದನ್ನು ಅವರು ಟೈಮಿಂಗ್ ಅಡ್ಜಸ್ಟ್ಮೆಂಟ್ ಆಗಲಿ, ಅವರು ಉದ್ರೇಕ ಮಾಡೋ ರೀತಿನಲ್ಲಾಗಲಿ, ಮತ್ತು ಕೆಲವು ಔಷಧಿಗಳನ್ನು ಉಪಯೋಗಿಸೋದು, ಅದರಿಂದ ಮಾಡೋಕ್ಕಾಗತ್ತೆ. ಓಕೆ, ನೆಕ್ಸ್ಟ್ ಕಾಲರ್ ನೋಡೋಣ. ಬೆಂಗಳೂರಿನಿಂದ ಜಗದೀಶ್ ಅಂತ ಕರೆ ಮಾಡಿದ್ದಾರೆ. ಜಗದೀಶ್ ಮಾತಾಡಿ. ಹಲೋ, ಹೇಳಿ ಜಗದೀಶ್. ಸರ್, ಮೇಡಮ್ ಹತ್ರ ಮಾತಾಡಿ. ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಮೇಡಮ್, ನಮ್ಮ ಮಿಸ್ಸಸ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಿದ್ವಿ. ಪ್ರೆಗ್ನೆನ್ಸಿ ಆಗಿತ್ತು. ಅದು ಆಕ್ಚುಲಿ ಪಾಸಿಟಿವ್ ಬಂದಿತ್ತು. 2 times ಆ ಥರ ಆಗಿತ್ತು. ಅದು ಮತ್ತೆ ಇದು ನಿರಂತರವಾಗಿ 1 ತಿಂಗಳಿಂದ ಬ್ಲೀಡಿಂಗ್ ಚಾಲೂನಲ್ಲೇ ಇದೆ ಅಂತ. ಅಲ್ಲ, ಪ್ರೆಗ್ನೆನ್ಸಿ ಪಾಸಿಟಿವ್ ಆದಮೇಲೆ ಈಗ ಬ್ಲೀಡಿಂಗ್ ಸ್ಟಾರ್ಟ್ ಆಗಿದೆ ಅಂತನಾ? ಹೌದು ಹೌದು ಮೇಡಮ್. ಹಾಂ, ಕೆಲವು ಸಲ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರುತ್ತೆ, ಕೆಲವು ಸಲ ಅದರ ನಂತರ ನೋಡಿದರೆ ಅದು ಪ್ರೆಗ್ನೆನ್ಸಿ ಬೆಳವಣಿಗೆ ಆಗ್ತಾ ಇರೋದಿಲ್ಲ, ಮತ್ತು ಅದು ಮುಟ್ಟು ಬರೋ ಥರ ಆಗಿರುತ್ತೆ. ಅದು ಬಹಳ ಮೊದಲೇ ಆಗಿರೋ ಅಂಥ ಗರ್ಭಪಾತ ಇರ್ಬೋದು. ಕೆಲವು ಸಲ ಈ ಕೆಮಿಕಲ್ ಪ್ರೆಗ್ನೆನ್ಸಿ ಅಂತೀವಿ. ಪ್ರೆಗ್ನೆನ್ಸಿ ಪ್ರಾರಂಭ ಆಗಿರುತ್ತೆ, ಆದರೆ ಮಗು ಅದು ಹೊಟ್ಟೆನ ಗರ್ಭಕೋಶದ ಒಳಗಡೆ ಕಚ್ಕೊಂಡು ಬೆಳೀತಾ ಇರೋದಿಲ್ಲ. ಹಾಗಾಗಿ ಅದು ಮತ್ತೆ ಮುಟ್ಟು ಬರೋ ಹಂಗೆ ಆಗಿರುತ್ತೆ. ಆ ರೀತಿ ಆಗಿರ್ಬೋದು. ಬಟ್ ಪದೇ ಪದೇ ಆ ಥರ ಆದರೆ ಏನು ಕಾರಣ ಅಂತ ಬೇರೆ ಪರೀಕ್ಷೆಗಳೆಲ್ಲ ಮಾಡಿ ಮತ್ತು ಸರಿಯಾಗಿ ಗರ್ಭಧಾರಣೆ ನಿಲ್ಲೋ ಥರ ಅವ್ರಿಗೇನಾದರೂ ಚಿಕಿತ್ಸೆ ಬೇಕಾದರೆ ಕೊಡಬೇಕಾಗತ್ತೆ. ಅದು ಓಕೆ, ಮುಂದಿನ ಕರೆಯನ್ನು ಸ್ವೀಕರಣೆ ಮಾಡ್ತಕ್ಕಂಥ ಸಮಯ. ಹಾಸನಿಂದ ಪ್ರಕಾಶ್ ಅಂತ ಕರೆ ಮಾಡಿದ್ದಾರೆ. ಪ್ರಕಾಶ್, ಹೇಳಿ, ಏನು ಸಮಸ್ಯೆ ಇದೆ? ಸರ್ ನಮಸ್ತೆ. ನಮಸ್ತೆ, ಹೇಳಿ. ಸರ್, ಈಗ ನಮಗೆ ಒಂದು ಪಾಪು ಆಗಿದೆ, ಗಂಡು ಪಾಪು. ಅದು 1.5 ವರ್ಷ ಆಗಿದೆ ಈಗ. ಸರ್, ಮತ್ತೆ ಅದು ಒಂದು 3 ತಿಂಗಳಾದ್ಮೇಲೆ ಮತ್ತೆ ಅವರಿಗೆ ಬ್ಲೀಡಿಂಗ್ ಎಲ್ಲ ಸ್ಟಾಪ್ ಆಗಿ ಮತ್ತೆ ಬ್ಲೀಡಿಂಗ್ ಆಗಿರ್ಲಿಲ್ಲ. ಹಾಗೆ ಒಂದು 2 ತಿಂಗಳಾಗಿ ವೇಟಿಂಗ್ ಆಯ್ತು. ನಾವು ಗೌರ್ಮೆಂಟ್ ಆಸ್ಪತ್ರೆ ತೋರಿಸಿದ್ವಿ ಇಲ್ಲಿ. ಅದು ತೋರಿಸಿದ್ಮೇಲೆ ಅವರು ಇಲ್ಲ, ಈಗ ಮತ್ತೆ ಯೂರಿನ್ ಚೆಕಪ್ ಎಲ್ಲ ಮಾಡ್ಬಿಟ್ಟು ಮತ್ತೆ ಪ್ರೆಗ್ನೆಂಟ್ ಆಗಿದ್ದಾರೆ ಅವರು ಅಂತ ಹೇಳಿದ್ರು. ನಮಗೆ ಒಂದು 2 ವರ್ಷ ಬೇಡ ಅಂತ ಹೇಳಿದ್ವಿ ನಾವು. ಅದಾದ್ಮೇಲೆ ಅವರೊಂದು ಟ್ಯಾಬ್ಲೆಟ್ ಕೊಟ್ರು, ಅಲ್ಲೇನೆ 350 rupees ಏನೋ ಕಟ್ಸ್ಕೊಂಡು. ಅದ್ ತಗೊಂಡ್ಮೇಲೆ ಅವರಿಗೆ ಇವತ್ತು ತಗೊಂಡ್ಬಿಟ್ಟು 2 ದಿನ ಬಿಟ್ಟು ತಗೊಳ್ಳಿ ಅಂತ ಹೇಳಿದ್ರು. ಅದ್ ತಗೊಂಡ್ಮೇಲೆ ಅವರಿಗೆ ಬ್ಲೀಡಿಂಗ್ ಎಲ್ಲ ಫುಲ್ ಕ್ಲಿಯರ್ ಆಗಿ ಹೋಯ್ತು. ಅದಾದ್ಮೇಲೆ ಮೇಡಮ್ ಮತ್ತೆ ಹೆಚ್ಚು ಕಮ್ಮಿ ಒಂದು 20 days ಅವ್ರಿಗೆ ಬ್ಲೀಡಿಂಗ್ ಆಗ್ತಾನೆ ಇತ್ತು. ಅದಾದ್ಮೇಲೆ ನಾವು ಮತ್ತೆ ಅದೇ ಆಸ್ಪತ್ರೆಗೆ ಹೋಗ್ಬಿಟ್ಟು ತೋರಿಸಿದ್ವಿ. ಅವರು ಮತ್ತೆ ಇಲ್ಲ, ಈಗ ಅವ್ರಿಗೆ ಬ್ಲೀಡಿಂಗ್ ಆಗ್ತಿರೋದ್ರಿಂದ ಒಂದು ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿ ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಪ್ರೈವೇಟ್ ಅಲ್ಲಿ ಬರ್ಕೊಟ್ರು. ಬಟ್ ಈಗ ಅವರಿಗೆ ಬ್ಲೀಡಿಂಗ್ ಎಲ್ಲ ಸ್ವಲ್ಪ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದ್ಮೇಲೆ ಸೆಲ್ ಎಲ್ಲ ಕ್ಲಿಯರ್ ಆಗಿದೆ. ಸ್ವಲ್ಪ ಕಸ ಅದು ಇದು ಎಲ್ಲ ಸ್ವಲ್ಪ ಉಳ್ಕೊಂಡಿದೆ. ಅದನ್ನ ಇನ್ನೊಂದ್ಸಲ ಕ್ಲೀನ್ ಮಾಡಿಸು. ಅದು DNC ಥರ ಮಾಡಿಬಿಟ್ಟು ಅದನ್ನು ಕ್ಲೀನ್ ಮಾಡ್ತಾರೆ. ಅದು ಟ್ಯಾಬ್ಲೆಟ್ ಕೊಟ್ಟಿದೆ, ಅದು ಪೂರ್ತಿ ಹೋಗಿಲ್ಲ, ಗರ್ಭಪಾತ ಪೂರ್ತಿ ಆಗಿಲ್ಲ ಅಂತ ಅದನ್ನು ಮತ್ತೆ ಕ್ಲೀನ್ ಮಾಡಬೇಕಾಗತ್ತೆ. ಇದಕ್ಕೆ ನಂತರ ನಿಮ್ಗೆ ಈಗಲೇ ಮಗು ಬೇಡ ಅನ್ನೋದಿದ್ರೆ ಸರಿಯಾದ ಒಂದು ಗರ್ಭ ನಿರೋಧದ ಬಳಕೆ ಮಾಡಿ ನೆಕ್ಸ್ಟ್ ಯಾವಾಗ ನಿಮಗೆ ಮಗು ಬೇಕು ಅನ್ನೋದನ್ನು ನೀವು ಪ್ಲ್ಯಾನ್ ಮಾಡಿದರೆ ಒಳ್ಳೆಯದು. ಓಕೆ, ಒಂದು ವಿರಾಮವನ್ನು ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಬರ್ತೀವಿ. ಇನ್ನೂ ಸಾಕಷ್ಟು ಸಮಯಾವಕಾಶ ಇದೆ. ಖಂಡಿತ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳಿ. ಈಗ ಒಂದು ಪುಟ್ಟ ಬ್ರೇಕ್.